ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಅನಂತ ಶಯನ ದರ್ಶನ ಮಹಾವಿಷ್ಣುವಿನ 22 ಶಯನ ಮೂರ್ತಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಇದ್ದೇವೆ. ಈ ದಿನ ಬೀದರಿನ ಅನಂತ ಪದ್ಮನಾಭ, ಶಿರಸಿಯ ಅನಂತ ಪದ್ಮನಾಭ ಹಾಗೂ ಮುನವಳ್ಳಿಯ ಅನಂತ ಪದ್ಮನಾಭ ಈ ದೇವರುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಬೀದರಿನ ಅನಂತ ಪದ್ಮನಾಭ. ಕರ್ನಾಟಕದ ಒಂದು ಜಿಲ್ಲೆಯಾದ ಬೀದರ್ ನಗರದ ಹೊರವಲಯದಲ್ಲಿ ನಗರದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಅನಂತ ಪದ್ಮನಾಭ ದೇವಾಲಯವಿದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ 4 ಅಡಿ ಅಗಲವಿರುವ ಅನಂತ ಶಯನ ಮೂರ್ತಿ ಇದೆ. ಈ ದೇವಾಲಯದ ಎದುರಿಗಿರುವ ಗುಡಿಯಲ್ಲಿ ಮಾರುತಿಯ ಮೂರ್ತಿ ಇದೆ. ಮತ್ತೊಂದು ಶಿರಸಿಯ ಅನಂತ ಪದ್ಮನಾಭ. ಉತ್ತರ ಕನ್ನಡ ಜಿಲ್ಲೆ ತಾಲೂಕು ಕೇಂದ್ರವಾದ ಶಿರಸಿ ನಗರದಲ್ಲಿ ಅನಂತ ಪದ್ಮನಾಭನ ವಿಶೇಷ ಮೂರ್ತಿ ಇದೆ. ಅನಂತ ಪದ್ಮನಾಭನು ದಾರು ಶಿಲ್ಪದಿಂದ, ಅಂದರೆ ಮರದ ಶಿಲ್ಪ, ಇದರಿಂದ ರಚಿತವಾಗಿದ್ದು ಸರ್ಪದ ವ್ಯೂಹದ ಮೇಲೆ ನಡುವೆ ಶೇಷಶಾಹಿ ಪದ್ಮನಾಭನಿರುವನು. ಅನಂತ ಪದ್ಮನಾಭನ ಬದಿಯಲ್ಲಿ ಮರದ ಶ್ರೀರಾಮ ಪರಿವಾರದ ಪುಸ್ತಳಿ ಇದೆ. ಶಿರಸಿಯ ಅನಂತ ಪದ್ಮನಾಭನು ಸರ್ಪದ ವ್ಯೂಹದ ನಡುವೆ ಇದ್ದು ಅನ್ಯ ಪದ್ಮನಾಭನ ಮೂರ್ತಿಗಳಿಗಿಂತ ಭಿನ್ನವಾಗಿ ನಿಲ್ಲುವನು. ಮತ್ತೊಂದು ಮುನವಳ್ಳಿಯ ಅನಂತ ಪದ್ಮನಾಭ. ಬೆಳವಾಡಿ ಜಿಲ್ಲೆ ಸವದತ್ತಿ ತಾಲೂಕು ಮುನವಳ್ಳಿಯು ಪ್ರಸಿದ್ಧ ಪಂಚಲಿಂಗೇಶ್ವರ ದೇವಾಲಯವನ್ನು ಹೊಂದಿರುವ ಊರು. ಘಟಪ್ರಭಾ ನದಿಯ ತೀರದಲ್ಲಿರುವ ಮುನವಳ್ಳಿಯಲ್ಲಿ ನದಿಗೆ ಅನತಿ ದೂರದಲ್ಲಿ ಶ್ರೀ ವೆಂಕಟೇಶ್ವರ ದೇವಾಲಯವಿದೆ. ಈ ದೇವಾಲಯದ ಸಂಕೀರ್ಣದಲ್ಲಿ ಶ್ರೀರಾಮ ಪರಿವಾರ, ಭೂವರಹಸ್ವಾಮಿ, ಅನಂತ ಪದ್ಮನಾಭ, ಮಾರುತಿಯ ಕಿರುಗುಡಿಗಳಿವೆ. ಇಲ್ಲಿರುವ ಅನಂತ ಪದ್ಮನಾಭನು ಸುಮಾರು 200 ವರ್ಷಗಳ ಹಿಂದಿನ ಮೂರ್ತಿಯಾಗಿದ್ದು ಶಿಲೆಯ ಫಲಕದ ಮೇಲೆ ಉಬ್ಬು ಶಿಲ್ಪವಾಗಿ ರೂಪುಗೊಂಡಿದೆ. 9 ಎಡೆಗಳ ಸರ್ಪದ ಕೆಳಗೆ ಮಲಗಿರುವ ದೇವನು ಚತುರ್ಭುಜನಾಗಿದ್ದು ನಾಭಿಯಿಂದ ಬ್ರಹ್ಮನು ಉದಯಿಸಿರುವನು. ಅನಂತನ ಪತ್ನಿಯರಾದ ಶ್ರೀದೇವಿ ಭೂದೇವಿಯರ ತೊಡೆಯ ಮೇಲೆ ಸ್ವಾಮಿಯ ಪಾದಗಳಿದ್ದು ತಮ್ಮ ಪತಿಯ ಸೇವೆಯನ್ನು ಮಾಡುತ್ತಿರುವರು. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ಅನಂತ ಶಯನ ದರ್ಶನದಲ್ಲಿ ಮಹಾವಿಷ್ಣುವಿನ ಶಯನ ಮೂರ್ತಿಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.